ಮಳೆಯಲ್ಲಿ ಮೀನ್ಸಾರು. ಪಕ್ಷಿಗಳ ಗ್ರಾಮದಲ್ಲಿ ಅದು ಮಳೆಗಾಲ ಅನ್ನೋದ್ರಿಂದ ಭಯಂಕರವಾಗಿ ಒಂದ್ ವಾರದಿಂದ ಊರಿನಲ್ಲಿ ಮಳೆ ಸುರಿತಾ ಇತ್ತು. ಆ ಮಳೆಯಿಂದ ಪಕ್ಷಿಗಳು ಯಾರಿಂದಾನೂ ಹೊರಗಡೆ ಬರಕ್ಕಾಗ್ಲೇ ಇಲ್ಲ. ಎಲ್ಲ ಬೀದಿಗಳು ಕೂಡ ತುಂಬಾನೇ ಸೈಲೆಂಟ್ ಆಗಿತ್ತು. ಪಕ್ಷಿಗಳು ಎಲ್ರೂ ಅವರವರ ಮಕ್ಕಳೊಂದಿಗೆ ಮನೆಯಲ್ಲಿ ಕೂತ್ಕೊಂಡು ಜೀವನ ಬಾಳ್ತಾ ಇದ್ರು. ಅಮ್ಮ, ಇನ್ನು ಎಷ್ಟು ದಿನ ಅಂತಮ್ಮ ಈ ಮಳೆ ಬರ್ತಾನೆ ಇರುತ್ತೆ? ನಾನು ಹೊರಗಡೆ ಆಟಾಡಕ್ಕೋಗಿ ಒಂದ್ ವಾರ ಆಯ್ತು. ಸ್ವಲ್ಪನಾದ್ರೂ ಬಿಸಿಲು ಬಂದ್ರೆ ಹೊರಗಡೆ ಹೋಗಿ ಆಟಾಡ್ಬೋದು ಅಲ್ವಾ? ಬುಜ್ಜಿ, ಇದು ಮಳೆಗಾಲ ಅಲ್ವಾ? ಮಳೆ ಹೀಗೆ ಬರ್ತಾ ಇರುತ್ತೆ. ಇನ್ನು ಸ್ವಲ್ಪ ದಿನ ಆದ್ರೆ ಆಮೇಲೆ ಮಳೆ ನಿಂತೋಗುತ್ತೆ. ಅಮ್ಮ, ಆದ್ರೆ ನಂಗೆ ತುಂಬಾ ಹಸುವಾಗ್ತಾ ಇದೆ. ಯಾವಾಗ ನೋಡಿದ್ರು ಈ ಚಟ್ನಿ, ಈ ಗಂಜಿ ಇದ್ ಬೇಡ. ನಂಗೆ ಏನಾದ್ರೂ ತುಂಬಾ ಚೆನ್ನಾಗಿ ತಿನ್ಬೇಕಂತ ಅನಿಸ್ತಿದೆ. ಅದನ್ನು ಕೇಳಿದ ಟುನಿಗೂ ಬಚ್ಚಿ, ಈ ಕಾಲದಲ್ಲಿ ಮೆಣಸಿನಕಾಯಿ ಸಿಗೋದು ಕೂಡ ತುಂಬಾ ಕಷ್ಟ. ಇದರಲ್ಲಿ ನಾನೇನ್ ಮಾಡಕ್ಕಾಗುತ್ತೆ ಅಮ್ಮ? ಹಾಗಂತ ಟುನಿ ಹೇಳಿದನ್ನ ಕೇಳಿ ಪಾಪ ಬುಜ್ಜಿ ಗುಬ್ಬಚ್ಚಿ ತುಂಬಾನು ಬೇಜಾನ್ ಮಾಡ್ಕೊಳ್ತಿದ್ಲು. ಆವಾಗ ಅವಳಿಗೆ ಸಡನ್ ಆಗಿ ಒಂದ್ ಐಡಿಯಾ ಬಂತು. ಆವಾಗ ಬುಜ್ಜಿ ಟುನಿ ಹತ್ರ ಬಂದು, ಅಮ್ಮ, ಮೀನ್ ಸಾರ್ ಮಾಡ್ಬೋದಲ್ವಾ? ನೀನು ಹುಳಿ ಹಾಕಿ ಮೀನ್ ಸಾರ್ ಮಾಡ್ತೀಯಾ? ಅದು ತುಂಬಾ ಘಮ ಘಮ ಪರಿಮಳ ಬರುತ್ತೆ, ರುಚಿ ಚೆನ್ನಾಗಿರುತ್ತೆ. ನನಗೆ ಆ ಮೀನ್ ಸಾರ್ ಮಾಡಿ ಕೊಡ್ತೀಯಾ? ಈ ಚಳಿಯಲ್ಲಿ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಅದ್ರ ಮೇಲೆ ಮೀನ್ ಸಾರ್ ಹಾಕೊಂಡು ತಿಂದ್ರೆ ಆಹಾ, ಗಮ್ಮತ್ತಾಗಿರುತ್ತೆ ಅಲ್ವಾ? ಆವಾಗ ಟುನಿ ನಗುತ್ತಾ, ನಿನ್ನ ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ಮೀನಿಗೆ ನಾನು ಎಲ್ಲಿಗೆ ಹೋಗೋದು? ನದಿ ನೀರು ಬೇರೆ ಉಕ್ಕಿ ಬರ್ತಾ ಇದೆ, ಅಲ್ಲಿಗೆ ಹೋಗೋದು ಅಪಾಯ ಅಲ್ವಾ? ಜೀವಕ್ಕಿಂತ ಮೀನ್ ಸಾರ್ ಮುಖ್ಯನಾ? ಹಾಗಂತ ಹೇಳಿದಾಗ ಪುನಃ ಬುಜ್ಜಿಯ ಮುಖ ಬಾಡಿ ಹೋಯ್ತು. ಅವಳಿಗೇನು ಹೇಳೋದಂತ ಅರ್ಥ ಆಗ್ಲಿಲ್ಲ. ಆವಾಗ್ಲೇ ಅವ್ರ ಮನೆ ಹೊರಗಡೆ ಮಹಿಹದ್ದು ನಿಂತ್ಕೊಂಡಿತ್ತು. ಮಹಿಹದ್ದಿಗೆ ಆ ಊರಿನ ಮಕ್ಕಳು ಅಂದ್ರೆ ತುಂಬಾನೇ ಇಷ್ಟ. ಅದರಲ್ಲೂ ಬುಜ್ಜಿ ಗುಬ್ಬಚ್ಚಿ ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟ. ಬುಜ್ಜಿ ಬೇಜಾರಾಗಿರೋದನ್ನ ನೋಡಿ ಮಹಿಹದ್ದು ಅವಳಿಗೋಸ್ಕರ ಏನಾದ್ರೂ ಮಾಡ್ಬೇಕು ಅಂತ ಅಂದ್ಕೊಳ್ತು. ಏನಮ್ಮ ಬುಜ್ಜಿ, ಯಾಕೆ ನನ್ನ ಬುಜ್ಜಿ ಬೇಜಾರಿಂದ ಇದ್ದಾಳೆ? ಅಜ್ಜ, ನನಗೆ ಮೀನ್ ಸಾರ್ ಬೇಕು, ಆದ್ರೆ ಅಮ್ಮ ಮಾಡಿಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆವಾಗ ಟುನಿ ಗುಬ್ಬಚ್ಚಿ, ಅಯ್ಯೋ ಹಾಗಲ್ಲ, ಮಳೆಯಲ್ಲಿ ಮೀನಿಗೇನು ಮಾಡೋದು, ಇನ್ನೊಂದ್ಸಲ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಟುನಿ ಹೇಳಿದನ್ನ ಕೇಳಿ ಮಹಿಹದ್ದು, ಎಲ್ಲ ಅರ್ಥ ಆಗ್ತಾ ಇದೆ. ಮಳೆ ಬರುತ್ತೆ ಹೋಗುತ್ತೆ, ಆದರೆ ಅದಕ್ಕೋಸ್ಕರ ಮಕ್ಕಳು ಕೇಳಿದನ್ನ ಮಾಡಿಕೊಡ್ಲಿಲ್ಲ ಅಂದರೆ ಹೇಗೆ? ನೀನು ಮೀನು ಸಾರಿಗೆ ಬೇಕಾಗಿರುವ ಎಲ್ಲ ಏರ್ಪಾಡುಗಳನ್ನು ಹೋಗಿ ಮಾಡ್ತಾ ಇರೋ. ಅಷ್ಟರಲ್ಲಿ ನಾನು ಹೋಗಿ ಒಂದು ಮೀನು ಹಿಡ್ಕೊಂಡು ಬರ್ತೀನಿ. ಆವಾಗ ಟುನಿಗೂ ಬಚ್ಚಿ, ಅಯ್ಯೋ ಈ ಸಮಯದಲ್ಲಿ ಹೋಗೋದು ಅಪಾಯ, ಬೇಡ. ಆವಾಗ ಮಹಿ ನಗುತ್ತಾ, ಏನಪಾಯ? ಆ ನೀರಿನ ವೇಗಕ್ಕಿಂತ ನನ್ನ ರೆಕ್ಕೆಗೆ ಬಲ ತುಂಬ ಜಾಸ್ತಿ, ನಾನು ಹೋಗಿ ತಗೊಂಡು ಬರ್ತೀನಿ. ಹಾಗಂತ ಹೇಳಿದ್ರಿಂದ ಟುನಿಗೆ ಏನು ಮಾಡೋಕ್ಕಾಗಲಿಲ್ಲ. ಅವಳು ಸರಿ ಅಂತ ಹೇಳಿ ಮನೆಯೊಳಗಡೆ ಹೋದ್ಲು. ಈ ಕಡೆ ಮಹಿಹದ್ದು ಅದ್ರ ಹತ್ರ ಇರುವ ಒಂದು ಬಲೆನ ತಗೊಂಡು ಮೀನು ಹಿಡಿಯೋದಕ್ಕೋಸ್ಕರ ನದಿ ತೀರಕ್ಕೆ ಹೋಯ್ತು. ಹೀಗಿರುವಾಗ ಇಲ್ಲಿ ನಡೀತಾ ಇರೋದನ್ನೆಲ್ಲ ಪಕ್ಕದ ಮನೆಯಿಂದ ಚಿಚುಕಾಗಿ ನೋಡ್ತಿದ್ಲು. ಈ ಮಹಿಹದ್ದಿಗೆ ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ? ಈ ಸಾಹಸ ಯಾತ್ರೆ? ಆ ಟುನಿ ಮಗಳಿಗೆ ಮೀನು ಕೊಡ್ಲಿಲ್ಲ ಅಂದ್ರೆ ಏನಂತೆ ಇವಾಗ? ಏನೇ ಇದ್ರು ಮೀನು ತಗೊಂಡು ಬಂದು ಆ ಟುನಿಗೆ ಕೊಡ್ತಾರೆ. ಟುನಿ ಚೆನ್ನಾಗಿ ಅಡುಗೆ ಮಾಡ್ತಾಳೆ, ಆದ್ರೆ ಅವಳಿಗಿಂತ ನಾನು ತುಂಬಾ ಚೆನ್ನಾಗಿ ಮೀನ್ ಸಾರು ಮಾಡ್ಬೇಕು. ಹಾಗಂತ ಅಂದ್ಕೊಳ್ತಿದ್ದಾಗ ಈ ಕಡೆ ಟುನಿ ಮನೆಯಲ್ಲಿ ಟುನಿ ಸಾರಿಗೆ ಬೇಕಾಗಿರುವ ಎಲ್ಲ ಏರ್ಪಾಡುಗಳನ್ನ ಮಾಡ್ತಾ ಇದ್ಲು. ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಹಾಗೇನೆ ಒಣಗಿದ ಮೆಣಸು ಇದೆಲ್ಲಾನು ಹಾಕಿ ಆಡಿಸ್ತಾ ಇದ್ದಾಗ ಅದರಿಂದ ಬರ್ತಾ ಇರೋ ಘಮಘಮ ಪರಿಮಳ ಮನೆ ಇಡೀ ಹರಡ್ತಾ ಇತ್ತು. ಬುಜ್ಜಿ, ಮನೇಲಿ ಹುಳಿ ಖಾಲಿಯಾಗಿದೆ, ನೀನು ಚೋಟು ಅತ್ತೆ ಅಂಗಡಿಗೆ ಹೋಗೋ, ಸ್ವಲ್ಪ ಹುಳಿ ತಗೊಂಡ್ ಬಾ, ಹಾಗೇನೆ ಜೊತೆಗೆ ಸ್ವಲ್ಪ ಬೆಲ್ಲನ್ನು ಕೊಡಕೇಳೋ. ಸರಿಯಮ್ಮ, ಇವಾಗ್ಲೇ ಹೋಗ್ಬಿಟ್ಟು ಬರ್ತೀನಿ. ಹಾಗಂತ ಹೇಳಿ ಬುಜ್ಜಿ ಒಂದು ಚಿಕ್ಕ ಛತ್ರಿನ ತಗೊಂಡು ಚೋಟಿಗಿಳಿಯ ಅಂಗಡಿಗೆ ಹುಳಿ ತಗೊಂಡ್ ಬರೋದಕ್ಕೋಸ್ಕರ ಹೋದ್ಲು. ಹೀಗಿರುವಾಗ ಇನ್ನೊಂದ್ ಕಡೆ ಮಹಿಹದ್ದು ಒಂದು ದೊಡ್ಡ ಮೀನನ್ನ ತಗೊಂಡ್ ಬಂತು. ಪಾಪ ಮಹಿಹದ್ದು ಮಳೆಯಲ್ಲಿ ಒದ್ದೆಯಾಗಿತ್ತು. ಆ ಮೀನನ್ನ ತಗೊಂಡ್ ಬರುವಾಗ ಅದರ ಮುಖದಲ್ಲಿ ಹೆಮ್ಮೆ ಕಾಣಿಸ್ತಾ ಇತ್ತು. ಮಹಿಹದ್ದು ಟುನಿ ಹತ್ರ ಆ ಮೀನನ್ನ ಕೊಟ್ಟು, ನೋಡಿದ್ಯಾ ಟುನಿ, ಎಷ್ಟು ದೊಡ್ಡ ಮೀನ್ ತಗೊಂಡ್ ಬಂದಿದ್ದೀನಿ ಅಂತ? ಹಾಗಂತ ಹೇಳಿ ಮಹಿಹದ್ದು ಆ ಮೀನನ್ನ ತೊಳೆದು ಅದನ್ನ ಸುಮಾರು ಪೀಸ್ಗಳಾಗಿ ಕಟ್ ಮಾಡಿ ಊರಲ್ಲಿರುವ ಎಲ್ರಿಗೂ ಕೊಟ್ಟಿತ್ತು. ಟುನಿಗೂ ಹಾಗೂ ಬುಜ್ಜಿಗೂ ದೊಡ್ಡ ಪೀಸೇ ಕೊಟ್ಟಿತ್ತು. ತುಂಬಾ ಥ್ಯಾಂಕ್ಸ್ ಮಹಿ ಅವರೇ, ನನ್ನ ಮಗಳಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ. ಹಾಗಂತ ಹೇಳಿ ಟುನಿಗೂ ಬುಜ್ಜಿ ಒಳಗಡೆ ಹೋಗಿ ಒಲೆಯಲ್ಲಿ ಬಿಸಿ ಬಿಸಿ ಮೀನ್ ಸಾರು ಮಾಡಕ್ಕೆ ಶುರು ಮಾಡಿದ್ಲು. ಮಣ್ಪಾತ್ರೆಯಲ್ಲಿ ಈರುಳ್ಳಿ, ಟೊಮೆಟೊ ಎಲ್ಲಾನು ಹಾಕಿ ಬಾಡಿಸಿ, ಆಮೇಲೆ ಅದರಲ್ಲಿ ಹುಳಿ ನೀರನ್ನ ಹಾಕಿ ಮಸಾಲೆ ಎಲ್ಲಾನು ಹಾಕಿ ಅದರಲ್ಲಿ ಮೀನನ್ನ ಹಾಕಿ ಮೀನು ಸಾರು ಕುದಿತಿತ್ತು.
ಆ ಸಾರು ವಾಸನೆ ಈ ಕಡೆ ಚಿಚುವಿನ ಮನೆ ತನಕ ಬಂತು. ಚಿಚು ಹತ್ರನೂ ಮೀನಿತ್ತು, ಆದ್ರೆ ಅವಳಿಗೆ ಅಡಿಗೆ ಮಾಡಕ್ಕಷ್ಟೇನೂ ಬರಲ್ಲ. ಟುನಿ ಹತ್ರ ಇರುವ ತಾಳ್ಮೆ, ಅವಳ ಹತ್ರ ಇರುವ ಶ್ರದ್ಧೆ ಅದು ಚಿಚು ಹತ್ರ ಇಲ್ಲ. ಹೀಗಿರುವಾಗ ಈ ಕಡೆ ಮೀನ್ ಸಾರು ಬಿಸಿ ಬಿಸಿಯಾಗಿ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ತಯಾರಾಗ್ತಾ ಇತ್ತು. ಬುಜ್ಜಿ ಇವ್ರು ಯಾವಾಗ ಮೀನ್ ಸಾರು ಕೊಡ್ತಾರೆ, ಯಾವಾಗ ತಿನ್ನೋಣ ಅಂತ ಕಾಯ್ತಾ ಇದ್ಲು. ಹೀಗಿರುವಾಗ ಸಾರು ಮುಗಿಯೋ ಸ್ಟೇಜ್ ಕೂಡ ಬಂತು. ಬುಜ್ಜಿಯಿಂದ ತಡ್ಕೊಳಕ್ಕಾಗ್ತಾ ಇಲ್ಲ. ಅದರಿಂದ ಬರುವ ವಾಸನೆಯಿಂದ ಅವಳಿಗೆ ಹೊಟ್ಟೆ ಹಸಿವು 10 ಪಟ್ಟು ಹೆಚ್ಚಾಗ್ತಿತ್ತು. ಅಮ್ಮ, ಯಾವಾಗಮ್ಮ, ಯಾವಾಗ ರೆಡಿ ಆಗುತ್ತೆ ಅಮ್ಮ? ನನಗೆ ಬೇಗ ತಿನ್ಬೇಕಂತ ಅನಿಸ್ತಿದೆ. ಆವಾಗ ಟುನಿ ನಗುತ್ತಾ, ರೆಡಿ ಆಯ್ತು ಬುಜ್ಜಿ, ಇನ್ನೇನು ಇಳಿಸ್ಬೇಕು ಅಷ್ಟೇ. ಬಿಸಿ ಬಿಸಿ ಅನ್ನ ಮಾಡಿದ್ಮೇಲೆ ಮೀನ್ ಸಾರು ಹುಯ್ದ್ಕೊಡ್ತೀನಿ. ಹಾಗಂತ ಹೇಳಿ ಮೀನ್ ಸಾರನ್ನ ಒಲೆಯಿಂದ ಇಳಿಸಿ ಆಮೇಲೆ ಟುನಿಗೂ ಬಚ್ಚಿ ಅನ್ನ ಬಡ್ಸದ್ಲು. ಒಂದು ಬಾಳೆ ಎಲೆಯಲ್ಲಿ ಬಿಸಿ ಬಿಸಿಯಾಗಿರುವ ಅನ್ನನ ಹಾಕಿ ಅದ್ರ ಮೇಲೆ ಮೀನ್ ಸಾರನ್ನ ಹುಯ್ದು ಕೊಟ್ಲು. ಅದರ ನೋಡುವಾಗ್ಲೇ ಬುಜ್ಜಿಗೆ ಹಸಿವು 10 ಪಟ್ಟು ಹೆಚ್ಚಾಯ್ತು. ಅವಳು ಬೇಗ ಆ ಮೀನ್ ಸಾರನ್ನ ತಿನ್ನಕ್ ಶುರು ಮಾಡಿದ್ಲು. ಆಹಾ ಅಮ್ಮ, ಏನ್ ಬೇಕಾದ್ರೂ ಹೇಳು, ನಿನ್ನಂತ ಮೀನ್ ಸಾರು ಯಾರಿಂದಾನು ಮಾಡಕ್ಕಾಗಲ್ಲಮ್ಮ. ಹಾಗಂತ ಹೇಳಿದಾಗ ಟುನಿ ತುಂಬಾನು ಸಂತೋಷದಿಂದ, ನಿನಗ್ ಸಂತೋಷನಾ? ನೀನ್ ಸಂತೋಷವಾಗಿದ್ರೆ ಸಾಕು. ಹಾಗಂತ ಹೇಳಿ ತನ್ನ ಮಗಳು ಊಟ ಮಾಡಿದನ್ನು ನೋಡಿ ಅವಳು ಸಂತೋಷ ಪಡ್ತಾ ಇದ್ಲು. ಹೀಗಿರುವಾಗ ಸ್ವಲ್ಪ ಸಮಯದಲ್ಲಿ ಪಕ್ಕದ ಮನೆ ಚಿಚುಕಾಗೆ ನೆನ್ಪಿಗ್ ಬಂತು. ಆವಾಗ ಚಿಚುಕಾಗಿಗೋಸ್ಕರ ಒಂದು ಪಾತ್ರೆಯಲ್ಲಿ ಸಾರು ಇದು. ಬುಜ್ಜಿ, ಚಿಚುಕಾಗಿಗೆ ತಗೊಂಡು ಹೋಗಿ ಸಾರು ಕೊಡೋ. ಪಾಪ ಮಳೆಯಲ್ಲಿ ಅವಳು ಏನ್ ಅಡಿಗೆ ಮಾಡಿದ್ಲೋ ಏನೋ, ಹಂಚ್ಕೊಂಡು ತಿನ್ನೋದ್ರಲ್ಲಿ ಖುಷಿ ತುಂಬಾ ಜಾಸ್ತಿ ಆಗುತ್ತೆ. ಬುಜ್ಜಿಗೂ ಬಚ್ಚಿ ತಾಯಿ ಕೊಟ್ಟ ಮೀನ್ ಸಾರನ್ನ ತಗೊಂಡು ಚಿಚು ಮನೆಗೆ ಹೋದ್ಲು. ಟುನಿಯ ಒಳ್ಳೆ ಮನ್ಸನ್ನ ನೋಡಿ ಚಿಚುಕಾಗೆ ಆಶ್ಚರ್ಯಪಟ್ಲು. ಆ ಸಾರನ್ನ ತಿನ್ನೋಡಿ ಟುನಿ ತರ ಯಾರಿಂದಾನು ಸಾರು ಮಾಡಕ್ಕಾಗಲ್ಲ, ಅವಳ ಒಳ್ಳೆ ಮನ್ಸು ಯಾರಿಗೂ ಬರಲ್ಲ ಅಂತ ಅಂದ್ಕೊಂಡ್ಲು. ಹೊರಗಡೆ ಜಾಸ್ತಿ ಮಳೆ ಬರ್ತಾ ಇತ್ತು, ಆದ್ರೆ ಎಲ್ಲರ ಮನೆಯಲ್ಲೂ ಕೂಡ ಆ ಮೀನ್ ಸಾರು ಪರಿಮಳ ತುಂಬಿ ಹೋಗಿತ್ತು. ಪಕ್ಷಿಗಳು ಎಲ್ರು ಕೂಡ ಒಬ್ರನ್ನೊಬ್ರು ನೋಡ್ಕೊಳಕ್ಕಾಗದೇ ಇದ್ರು ಕೂಡ ಮನೇಲಿ ಮಾಡೋದನ್ನ ಒಬ್ರಿಗೊಬ್ರು ಹಂಚ್ಕೊಂಡು ಸಂತೋಷವಾಗಿ ಬಾಳ್ತಾ ಇದ್ರು. ಹಾಗೆ 1 ವಾರನೂ ಆಯ್ತು. ಮಳೆನೂ ನಿಂತೋಯ್ತು. ಮೇಲೆ ಸೂರ್ಯ ಹೊರಗಡೆ ಬರ್ತಾ ಇದ್ದ. ಅವನ ಕಿರಣಗಳು ಊರಿನಲ್ಲಿದ್ದ ಎಲ್ಲರ ಮನೆಯ ಮೇಲೇನೂ ಬೀಳ್ತಾ ಇತ್ತು. ಪಕ್ಷಿಗಳೆಲ್ರು ಮೆಲ್ಲೆ ಮೆಲ್ಲೆ ಅವರವರ ಗೂಡಿಂದ ಹೊರಗಡೆ ಬರಕ್ ಶುರು ಮಾಡಿದ್ರು. ಹೊರಗಡೆ ಬಿಸಿಲಲ್ಲಿ ನಿಂತ್ಕೊಂಡು ಎಲ್ರೂ ಸಂತೋಷ ಪಡ್ತಾ ಇದ್ರು. ಆದ್ರೆ ಆ ಸಂತೋಷ ಸ್ವಲ್ಪ ಹೊತ್ತು ಮಾತ್ರ ಇತ್ತು. ಅಯ್ಯಯ್ಯೋ, ನನ್ನ ಅಂಗಡಿಲಿ ಇದ್ದ ಅಕ್ಕಿ ಬೇಳೆ ಎಲ್ಲಾನು ನೀರಲ್ಲಿ ಒದ್ದೆಯಾಗ್ಬಿಟ್ಟಿದೆ. ಇವಾಗ ಊರಿನವ್ರಿಗೆ ನಾನು ಏನು ಅಂತ ಕೊಡೋದು? ಎಲ್ರೂ ನನ್ನ ನಂಬ್ಕೊಂಡಿರೋರು, ಪಾಪ ಹಸುವಿಂದ ಒದ್ದಾಡ್ತಿರ್ತಾರೋ ಏನೋ. ಹಾಗಂತ ಅಂದ್ಕೊಂಡು ಚೋಟಿಗಿಳಿ ಕಿಚ್ತಾ ಇದ್ದಾಗ ಎಲ್ರೂ ಬಂದ್ರು. ಎಲ್ರೂ ಆ ವಿಷಯನ ತಿಳ್ಕೊಂಡು ಬೇಜಾರಾಗಿದ್ರು. ಚಿಚುಕಾಗೇನೋ ಅಲ್ಲಿಗೆ ಬಂದ್ಲು. ಚಿಚುನೇನೆ ಟುನಿ ಮಾಡಿದ ಕೆಲ್ಸಕ್ಕೆ ಅವಳು ಸಂಪೂರ್ಣವಾಗಿ ಬದಲಾಗಿದ್ಲು. ಆದ್ರಿಂದ ಊರಿನವ್ರಿಗೆ ಏನಾದ್ರೂ ಸಹಾಯ ಮಾಡ್ಬೇಕು ಅಂತ ಅವಳಿಗೆ ಅನಿಸ್ತಿತ್ತು. ಆ ಸಮಯದಲ್ಲಿ ಊರಿನಲ್ಲಿ ಇದ್ದ ಅಕ್ಕಿ ಬೇಳೆ ಎಲ್ಲಾನು ಹಾಳಾಗಿ ಹೋಗಿರೋದ್ರಿಂದ ಊರಿನವರಿಗೆ ಹೇಗ್ ಸಹಾಯ ಮಾಡೋದು ಅಂತ ಚಿಚುಕಾಗೆ ಯೋಚನೆ ಮಾಡ್ತಾ ಇದ್ಲು. ಮಹಿ ಹದ್ದೆಗೆ ಆ ಪರಿಸ್ಥಿತಿಗೆ ಏನ್ ಮಾಡುದು ಅಂತ ಅರ್ಥ ಆಗ್ಲಿಲ್ಲ. ಊರಿನವರ ಹಸುವನ್ನ ತೀರ್ಸಕ್ಕೆ ಏನಾದ್ರೂ ಒಂದು ಮಾಡ್ಬೇಕು ಅಂತ ಮಹಿನು ಅಂದ್ಕೊಳ್ತಿದ್ಲು. ಆವಾಗ ಚಿಚುಕಾಗೆ ಟುನಿ ಮನೆಗೆ ಹೋದ್ಲು. ಟುನಿ, ನೋಡಿದ್ಯಾ, ಇವಾಗ ಊರಲ್ಲಿ ಎಲ್ಲೋ ಅಕ್ಕಿ ಬೇಳೆ ಏನೂ ಇಲ್ಲ. ಊರಿನವರು ಕಷ್ಟಪಡ್ತಿದ್ದಾರೆ, ಏನ್ ಮಾಡೋದು ಹೇಳು? ಆವಾಗ ಟುನಿ ಯೋಚನೆ ಮಾಡಿ, ಚಿಚು, ಸಮಸ್ಯೆ ಬಂದಾಗ ಹೆದರಬಾರ್ದು, ಧೈರ್ಯದಿಂದ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ಆವಾಗ್ಲೇ ಸಮಸ್ಯೆನ ಸರಿ ಮಾಡಕ್ಕಾಗೋದು. ಆವಾಗ ಟುನಿ ಹಾಗೂ ಚಿಚು ಇಬ್ರು ಸೇರಿ ಊರೆಲ್ಲ ಹುಡುಕಿದ್ರು. ಎಲ್ಲರ ಮನೆಯಲ್ಲೂ ಸ್ವಲ್ಪ ಸ್ವಲ್ಪ ಅಕ್ಕಿ ಬೇಳೆ ಇತ್ತು. ಹಾಗೇನೆ ಕೆಲವರ ಹತ್ರ ಕೆಲವು ತರಕಾರಿಗಳು ಇತ್ತು. ಆದ್ರೆ ಊರಿನಲ್ಲಿರುವ ಎಲ್ಲರಿಗೂ ಆ ತರಕಾರಿ ಅಕ್ಕಿ ಸಾಕಾಗಲ್ಲ. ಚಿಚು, ಬೆಟ್ಟದ ಮೇಲೆ ಲೂಸಿ ಮನೆ ಇದೆ ಅಲ್ವಾ? ಅವಳ ಮನೆ ಎತ್ತರದಲ್ಲಿ ಇರೋದ್ರಿಂದ ಮಳೆ ನೀರಿಂದ ಅವಳಿಗೆ ಯಾವುದೇ ಕಷ್ಟನೂ ಇರಲ್ಲ. ಅವಳತ್ರ ಹೋಗಿ ಸಹಾಯ ಕೇಳ್ಬೋದಲ್ವಾ? ಆವಾಗ ಚಿಚುಕಾಗೆ, ಅವಳ ಹತ್ರನಾ? ಅವಳು ತುಂಬಾ ಅಹಂಕಾರಿ ಅಲ್ವಾ? ಅವಳು ತುಂಬಾ ಸ್ವಾರ್ಥಿನೂ ಕೂಡ. ಆದ್ರೂ ಬೇರೆ ದಾರಿ ಇಲ್ಲದೆ ಸಹಾಯ ಕೇಳೋದಕ್ಕೋಸ್ಕರ ಟುನಿ ಹಾಗೂ ಚಿಚು ಲೂಸಿ ಪಾರಿವಾಳದ ಮನೆಗೆ ಹೋದ್ರು. ಲೂಸಿ ಪಾರಿವಾಳದ ಮನೆಯಲ್ಲಿ ಸುಮಾರು ಅಕ್ಕಿ ಬೇಳೆ ಇತ್ತು. ಲೂಸಿ, ಊರಿನವರು ಏನು ಇಲ್ಲದೆ ಕಷ್ಟಪಡ್ತಾ ಇದ್ದಾರೆ. ನಿನ್ನತ್ರ ಏನಾದ್ರೂ ಅಕ್ಕಿ ಇದ್ರೆ ಅವರಿಗೋಸ್ಕರ ಕೊಡ್ತೀಯಾ? ಹಾಗಂತ ಕೇಳಿದಾಗ ಲೂಸಿ ಕೋಪದಿಂದ, ನಾನು ಮನೇಲಿ ಅಕ್ಕಿ ಇಟ್ಕೊಂಡಿರೋದು ನನ್ನ ಕುಟುಂಬಕ್ಕೋಸ್ಕರ. ನಿಮ್ಮೆಲ್ರಿಗೂ ನಾನು ಕೊಟ್ರೆ ನನ್ನ ಮಕ್ಕಳಿಗೆ ನಾನೇನ್ ಮಾಡೋದು? ಅದೆಲ್ಲ ಆಗಲ್ಲ, ನನ್ನಿಂದ ಕೊಡಕ್ಕಾಗಲ್ಲ. ಹಾಗಂತ ಲೂಸಿ ಹೇಳಿದ ಮಾತಿಗೆ ಟುನಿ ಹಾಗೂ ಚಿಚು ಇಬ್ರು ನಿರಾಶೆಯಿಂದ ವಾಪಸ್ ಬಂದ್ರು. ಈ ವಿಷಯ ಮಹಿ ಹದ್ದಿಗೆ ತಿಳಿಯಿತು. ಆದ್ರಿಂದ ಮಹಿ ಹದ್ದು ತುಂಬಾ ಕೋಪದಿಂದ ಲೂಸಿಯ ಮನೆಗೆ ಹೋಯ್ತು. ಲೂಸಿ ಹತ್ತಿರ ಕೋಪದಲ್ಲಿ, ಇಲ್ ನೋಡ್ ಲೂಸಿ, ಒಂದ್ ಕಡ್ಡಿನ ಈಸಿಯಾಗಿ ಹೊಡೆದಾಕ್ಬೋದು, ಆದ್ರೆ ಎಲ್ಲ ಕಡ್ಡಿಗಳನ್ನ ಸೇರಿಸಿ ಈಸಿಯಾಗಿ ಹೊಡೆದಾಕಕ್ಕಾಗಲ್ಲ. ನಾವು ಕೂಡ ಹಾಗೇನೆ. ನಾವು ಸ್ವಾರ್ಥದಿಂದ ಒಬ್ಬಂಟಿಯಾಗಿದ್ರೆ ನಾಳೆ ನಮಗೋಸ್ಕರ ಯಾರು ಸಹಾಯಕ್ಕೆ ಬರಲ್ಲ.
ಅದೇ ಊರಿನವರು ಕಷ್ಟದಲ್ಲಿ ಇರುವಾಗ ನಮ್ಮಿಂದ ಆದಷ್ಟು ಸಹಾಯನ ಅವರಿಗೋಸ್ಕರ ಮಾಡಿದ್ರೆ ನಮಗೆ ಒಂದು ಕಷ್ಟ ಅಂದ್ರೆ ಅವ್ರು ನಮಗೋಸ್ಕರ ಬರ್ತಾರೆ. ಸ್ವಲ್ಪ ಯೋಚನೆ ಮಾಡಿ ನೋಡು. ಹಾಗಂತ ಮಹಿಹದ್ದು ಹೇಳಿದ ಮಾತುಗಳು ಲೂಸಿಗೆ ಬಾಣ ಚುಚ್ಚಿದ ಹಾಗೆ ಚುಚ್ಕೊಳ್ತು. ಆದ್ರಿಂದ ಲೂಸಿ ಮಹಿಹತಿನ ಹತ್ತಿರ, ಕ್ಷಮಿಸ್ಬಿಡಿ, ನಾನು ತುಂಬಾ ಸ್ವಾರ್ಥಿಯಾಗಿ ಯೋಚನೆ ಮಾಡಿದೆ. ನನ್ನ ಹತ್ರ ಇರುವ ಎಲ್ಲ ಅಕ್ಕಿ ಬೇಳೆನೂ ಎಲ್ರಿಗೂ ಕೊಡ್ತೀನಿ. ಹಾಗಂತ ಲೂಸಿ ಪಾರಿವಾಳ ತೆಗ್ದ ನಿರ್ಧಾರ ಊರಿನಲ್ಲಿದ್ದ ಪಕ್ಷಿಗಳ ಹಸುವನ್ನ ತೀರಿಸ್ತಾ ಇತ್ತು. ತುನಿಗುಬ್ಬಚ್ಚಿ ಹೆಡ್ಡಾಗಿದ್ಲು. ಅವಳು ಊರಿನ ಮಧ್ಯದಲ್ಲಿರುವ ಒಂದು ಆಲದ ಮರದ ಕೆಳಗಡೆ ಅಡಿಗೆ ಕೆಲಸ ಶುರು ಮಾಡಿದ್ಲು. ಅವಾಗ ಚೋಟು ಅವಳ ಅಂಗಡಿಯಲ್ಲಿರುವ ಕೆಲವು ಬೇಳೆಗಳು ಉಪ್ಪು ತಗೊಂಡ್ ಬಂದ್ಲು. ಚಿಚುಕಾಗಿ ಅವಳ ತೋಟದಲ್ಲಿರುವ ತರಕಾರಿಗಳನ್ನ ತಗೊಂಡ್ ಬಂದ್ಲು. ಹಾಗೆ ಯಾರ್ಯಾರು ಏನೇನಿದೆಯೋ ಅವ್ರ ಹತ್ರ ಇರೋ ಎಲ್ಲ ಪದಾರ್ಥಗಳನ್ನ ತಗೊಂಡ್ ಬಂದ್ ಕೊಟ್ರು. ಆವಾಗ ತುನಿಗುಬ್ಬಚ್ಚಿ ಅವ್ರು ಎಲ್ಲರೂ ತಗೊಂಡ್ ಬಂದ್ ಕೊಟ್ಟಿರುವ ಸಾಮಾನುಗಳನ್ನ ಹಾಕಿ ಎಲ್ಲರಿಗೋಸ್ಕರನೂ ಅಡಿಗೆ ಮಾಡ್ತಾ ಇದ್ಲು. ನಿನ್ನೆ ಮಾಡಿದ ಮೀನ್ ಸಾರು ಪರಿಮಳಕ್ಕಿಂತ ಇವಾಗ ಎಲ್ರಿಗೋಸ್ಕರ ಮಾಡುವ ಅಡಿಗೆ ಪರಿಮಳ ತುಂಬಾ ಚೆನ್ನಾಗಿತ್ತು. ಅಮ್ಮ, ನಿನ್ನೆ ಮಾಡಿದ ಮೀನ್ ಸಾರಿಗಿಂತ ಇವಾಗ ಅಡಿಗೆ ಇನ್ನೂ ತುಂಬಾ ಚೆನ್ನಾಗಿದೆ ಅಲ್ವಾ? ಆವಾಗ ಟುನಿ ನಗುತ್ತಾ, ಅದ್ಯಾಕಂದ್ರೆ ಊರಲ್ಲಿ ಎಲ್ರಿಗೋಸ್ಕರ ಮಾಡೋದು ಅಲ್ವಾ, ಅದಕ್ಕೋಸ್ಕರನೇ ಹಾಗಂತ ಹೇಳಿ ನಗಾಡ್ತಾ ಇದ್ಲು ಟುನಿ. ಆಮೇಲೆ ಸ್ವಲ್ಪ ಸಮಯದಲ್ಲಿ ಅಡಿಗೆ ಕೆಲ್ಸನೂ ಮುಗೀತು. ಟುನಿ ಎಲ್ಲರ ಮುಂದುಗಡೆನೂ ಬಾಳೆ ಎಲೆನ ಹಾಕಿ ಅದರಲ್ಲಿ ಎಲ್ಲರ ಹಸುವನ್ನ ತೀರ್ಸೋ ತರ ಅವಳು ಹೊಟ್ಟೆ ತುಂಬಾ ಊಟನೂ ಹಾಕಿದ್ಲು. ಪಕ್ಷಿಗಳು ಎಲ್ರು ಕೂಡ ಹೊಟ್ಟೆ ತುಂಬಾ ಊಟ ಮಾಡಿ ತೃಪ್ತಿ ಹೊಂದಿದ್ರು. ಈ ಕಥೆಯಲ್ಲಿರುವ ನೀತಿ, ಈ ರೀತಿ ಪ್ರವಾಹ ಬರ್ಬೋದು, ಮಳೆ ಬರ್ಬೋದು, ಬಿಸಿಲು ಮಂಚು ಏನೇ ಇದ್ರು ಸರಿ, ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ನಮ್ಮ ಹತ್ರ ಏನಿದೆಯೋ ಅದನ್ನ ಹಂಚ್ಕೊಂಡು ಬಾಳುವಾಗ ಅದರ ಸುಖಾನೇ ಬೇರೆ. ಬೆಟ್ಟದ ಮಧ್ಯದಲ್ಲಿ ಪಕ್ಷಿಗಳ ಮನೆ. ಪಕ್ಷಿಗಳ ಊರಿನಲ್ಲಿ ರೊಟೀನ್ ಲೈಫ್ ಎಲ್ರಿಗೂ ಬೋರ್ ಹೊಡಿತಾ ಇತ್ತು. ಹೊಸದಾಗಿ ಏನಾದ್ರೂ ಮಾಡ್ಬೇಕು ಅಂತ ಅಂದ್ಕೊಳ್ತಾ ಇದ್ರು. ಹೀಗಿರುವಾಗ ಆ ದಿನ ಸಂಜೆ ಎಲ್ರೂ ಪಾರ್ಕಲ್ಲಿ ಕೂತ್ಕೊಂಡಿದ್ದಾಗ ಚಿಚುಕಾಗೆ ಒಂದು ಐಡಿಯಾನ ಹೊತ್ಕೊಂಡು ಅಲ್ಲಿಗೆ ಬಂತು. ಹಲೋ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಒಂದು ಗುಡ್ ನ್ಯೂಸು. ನಮ್ಮ ಊರಲ್ಲಿ ಇದ್ದೇ ಇದ್ದೋ ನಮಗೆ ಬೋರ್ ಹೊಡಿತಾ ಇದೆ ಅಲ್ವಾ, ಅದಕ್ಕೆ ನಾನೊಂದು ಐಡಿಯಾ ಮಾಡಿದ್ದೀನಿ. ನಾವೆಲ್ಲರೂ ಸೇರಿ ಒಂದು ಟೂರ್ ಹೋಗೋಣವಾ? ಟೂರಾ? ಏನೋ ಪಕ್ಕದೂರಲ್ಲಿರುವ ದೇವಸ್ಥಾನಕ್ಕ? ಅಯ್ಯೋ ಬೋರು, ನಾನ್ ಬರಲ್ಲ. ಅರೆ ಪಕ್ಕದೂರಿಗೆ ಅಲ್ಲ ಚೋಟೋ, ನಾವು ಇವಾಗ ವಿದೇಶಕ್ಕೆ ಹೋಗ್ತಾ ಇದ್ದೀವಿ. ಫ್ಲೈಟಲ್ಲಿ, ಬಸ್ಸಲ್ಲ, ಟ್ರೈನಲ್ಲ, ಫ್ಲೈಟಲ್ಲಿ. ಫ್ಲೈಟ್ ಅಂತ ಹೇಳಿದಾಗ ಎಲ್ಲ ಪಕ್ಷಿಗಳು ಸಂತೋಷ ಪಟ್ರು. ಅದರಲ್ಲಿ ಮಕ್ಕಳಂತೂ ಸಂತೋಷದಿಂದ ಕುಣಿತಾ ಇದ್ರು. ವಾವ್, ಫ್ಲೈಟಾ? ಫ್ಲೈಟಲ್ಲಿ ಏರ್ ಹೋಸ್ಟೆಸ್ ಎಲ್ಲರೂ ಇರ್ತಾರೆ ಅಂತೆ. ಅವರು ಕಾಫಿ ಬೇಕಾ, ಟೀ ಬೇಕಾ, ಇಲ್ಲ ಜ್ಯೂಸ್ ಬೇಕಾ ಅಂತ ಕೇಳ್ತಾರೆ ಅಂತೆ. ಆ ಫ್ಲೈಟೇನೆ ಅಲ್ವಾ ಆಂಟಿ ನೀವು ಹೇಳ್ತಾ ಇರೋದು? ಹೌದು ಕಣೋ, ಎಲ್ಲಾನು ಕೊಡ್ತಾರೆ. ನಾವು ಹೋಗ್ತಾ ಇರೋದು ಒಂದು ಬೆಟ್ಟದ ಜಾಗಕ್ಕೆ. ಅಲ್ಲಿ ಬೆಟ್ಟದ ಮೇಲೇನೆ ಮನೆಗಳು ಇರುತ್ತೆ ಅಂತೆ. ಆ ಮನೆಗಳಲ್ಲಿ ಒಂದು 3 ದಿನ ಇದ್ಬಿಟ್ಟು ಆಮೇಲೆ ನಮ್ಮೂರಿಗೆ ವಾಪಸ್ ಬರ್ಬೋದು. ಖರ್ಚು ಸ್ವಲ್ಪ ಹೆಚ್ಚಾಗುತ್ತೆ, ಆದರೆ ಒಳ್ಳೆ ಮೆಮೊರೀಸ್ ನಮಗೆ ಸಿಗುತ್ತೆ. ಖರ್ಚು ಜಾಸ್ತಿ ಆದರೆ ಪರವಾಗಿಲ್ಲ ಬಿಡು ಚಿಚ್ಚು, ಆದರೆ ಅಲ್ಲಿ ಸೇಫಾ? ಫ್ಲೈಟಲ್ಲಿ ಹೋಗೋದು ನನಗೆ ಭಯ ಆಗ್ತಿದೆ. ಅರೆ ಇದಕ್ಕೆ ಯಾಕೆ ಹೆದರ್ತಾ ಇದೆಯಾ ಟೋನಿ? ನಾನಿದ್ದೀನಿ ಅಲ್ವಾ. ನಾವು ಪಕ್ಷಿಗಳು, ಗಾಳಿಯಲ್ಲಿ ಹಾರಾಡೋ ಪಕ್ಷಿಗಳಿಗೆ ಫ್ಲೈಟಲ್ಲಿ ಹೋಗೋದು ಭಯನಾ? ನಾನಂತೂ ರೆಡಿನೇ. ನಾನು ಕೂಡ ರೆಡಿನೇ. ನನ್ನ ಹತ್ರ ಈಗಾಗಲೇ ಪಾಸ್ಪೋರ್ಟ್ ಎಲ್ಲನೂ ಇದೆ. ಅಮ್ಮ, ಅಲ್ಲಿ ಲೊಕೇಶನ್ ಎಲ್ಲ ಚೆನ್ನಾಗಿರುತ್ತಾ? ನಾನು ರೀಲ್ಸ್ ತೆಗೆದು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಬೇಕು. ಲೊಕೇಶನ್ ಸೂಪರ್ ಆಗಿರುತ್ತೆ ಕಣೋ. ಸರಿ, ರೆಡಿಯಾಗಿ 2 ದಿನದಲ್ಲಿ ಪ್ರಯಾಣ. 2 ದಿನ ಆಯ್ತು. ಎಲ್ರೂ ಏರ್ಪೋರ್ಟ್ಗೆ ಹೋದ್ರು. ಚೆಕಿಂಗ್ ಎಲ್ಲಾನು ಮುಗಿಸ್ಕೊಂಡು ಫ್ಲೈಟಲ್ಲಿ ಹೋಗಿ ಕೂತ್ಕೊಂಡಿದ್ರು. ಆವಾಗ ಮಕ್ಳೆಲ್ರು ಕೂಡ ವಿಂಡೋ ಸೀಟ್ ಬೇಕು ಅಂತ ಹಠ ಹಿಡಿತಾ ಇದ್ರು. ಆವಾಗ ಬನ್ನು ವಿಂಡೋ ಸೀಟ್ ಹತ್ರ ಕೂತ್ಕೊಂಡು, ಅಮ್ಮ, ಈ ಬೆಲ್ಟ್ ನನಗೆ ಹಾಕಕ್ಕಾಗ್ತಾನೇ ಇಲ್ಲ ಅಮ್ಮ, ಸ್ವಲ್ಪ ಲೂಸ್ ಮಾಡಿ ಕೊಡೆ ಕೇಳಮ್ಮ. ಬನ್ನು, ಸುಮ್ಮನೆ ಕೂತ್ಕೋ, ಫ್ಲೈಟ್ ಟೇಕ್ ಆಫ್ ಆಗ್ತಾ ಇದೆ. ಫ್ಲೈಟ್ ಟೇಕ್ ಆಫ್ ಆಯ್ತು. ಇವಾಗ ಫ್ಲೈಟ್ ಆಕಾಶದಲ್ಲಿ ಹಾರ್ತಾ ಇತ್ತು. ಪಕ್ಷಿಗಳು ಎಲ್ರೂ ಕೂಡ ಆಶ್ಚರ್ಯದಿಂದ ನೋಡ್ತಾ ಇದ್ರು. ಸ್ವಲ್ಪ ಸಮಯದಲ್ಲಿ ಏರ್ ಹೋಸ್ಟೆಸ್ ಫುಡ್ ಟ್ರಾಲಿನ ತಳ್ಕೊಂಡ್ ಬಂದ್ರು. ಆಂಟಿ, ನಿಮ್ಮ ಹತ್ರ ಸ್ಯಾಂಡ್ವಿಚ್, ಸ್ವೀಟ್, ಜ್ಯೂಸ್ ಎಲ್ಲಾನು ಇರುತ್ತೆ ಅಲ್ವಾ? ಎಲ್ಲದ್ರಲ್ಲೂ ನನಗೆ 2 ಕೊಡ್ತೀರಾ? ಪನ್ನು, ಇದೇನ್ ಮನೆ ಅಂದ್ಕೊಂಡ? ಮರ್ಯಾದೆಗೆ ಒಂದೊಂದು ತಗೋ. ಅಮ್ಮ, ಅಷ್ಟು ಹಣ ಖರ್ಚು ಮಾಡಿ ಟಿಕೆಟ್ ತಗೊಂಡಿದ್ದೀವಿ, ವಸೂಲ್ ಮಾಡೋದ್ ಬೇಡ್ವಾ? ಹಾಗೆ ಬನ್ನು ಫ್ಲೈಟಲ್ಲಿ ಸಿಗೋ ಎಲ್ಲ ಆಹಾರನೂ ತಿಂದ. ಚಿಚುಕಾಗಿ ಆವಾಗ ನಾವು ಹೋಗುವ ಜಾಗ ಸ್ವರ್ಗದ ತರ ಇರುತ್ತೆ ಅಂತ ಎಲ್ಲರನ್ನ ಉತ್ಸಾಹ ಪಡಿಸ್ತಾ ಇದ್ಲು. ಆವಾಗ ಆ ಫ್ಲೈಟ್ ಒಂದು ಐಲ್ಯಾಂಡ್ ಅಲ್ಲಿ ಬಂದು ಲ್ಯಾಂಡ್ ಆಯಿತು. ಫ್ಲೈಟ್ ಇಂದ ಇಳಿದು ಎಲ್ರು ಹೊರಗಡೆ ಬಂದು ಒಂದು ಬಸ್ ಹತ್ತಿ ಬೆಟ್ಟದ ಹತ್ತಿರ ಹೋಗ್ತಾ ಇದ್ರು. ಬೆಟ್ಟ ನೋಡಕ್ಕೆ ತುಂಬಾ ಚೆನ್ನಾಗಿತ್ತು. ಮೇಘಗಳೆಲ್ಲ ಆ ಬೆಟ್ಟನ ಒರೆಸ್ಕೊಂಡು ಹೋಗ್ತಾ ಇತ್ತು. ನೋಡಿದ್ರಾ, ಆ ಬೆಟ್ಟದ ಮೇಲೆನೆ ಮನೆ ಇರೋದು, ಅಲ್ಲಿಗೆ ನಾವು ಹೋಗ್ತಾ ಇದೀವಿ. ಎಲ್ರು ಅದನ್ನ ನೋಡಿ, ತುಂಬಾ ಚೆನ್ನಾಗಿದೆ ಚಿಚ್ಚು, ಆ ಬೆಟ್ಟಕ್ಕೆ ಹೋಗಕ್ಕೆ ರೋಡ್ ಎಲ್ಲಿದೆ?
ಆಟೋ ಏನಾದ್ರೂ ಹೋಗುತ್ತಾ? ಆವಾಗ ಚಿಚು ಸ್ವಲ್ಪ ತಲೆ ಬಗ್ಗಿ ಇಲ್ಲ, ಅದು ಅದು ಆಟೋ ಇಲ್ಲ, ಹಾಗೇನೆ ದಾರಿನೂ ಇಲ್ಲ, ಟ್ರಕ್ಕಿಂಗ್, ಎಲ್ರೂ ನಡ್ಕೊಂಡು ಹೋಗ್ಬೇಕು. ಅದೇ ಅಲ್ವಾ ಅಡ್ವೆಂಚರಸ್ಸು. ಅದನ್ನ ಕೇಳಿದಾಗ ಬನ್ನು, ಏನೋ ಟ್ರಕ್ಕಿಂಗ, ಬೆಟ್ಟ ಹತ್ಬೇಕಾ? ಅಯ್ಯೋ ಚಿಚ್ಚು ಆಂಟಿ, ನೀವು ನನ್ನನ್ನ ಟೂರಿಗೆ ಕರ್ಕೊಂಡ್ ಬಂದ್ರ, ಇಲ್ಲ ಪನಿಷ್ಮೆಂಟ್ ಏನಾದ್ರೂ ಕೊಡ್ಬೇಕು ಅಂತ ಅಂದ್ಕೊಂಡು ಕರ್ಕೊಂಡ್ ಬಂದ್ರ? ನನ್ನಿಂದಾಗಲ್ಲ, ನಾನ್ ಬೆಟ್ಟ ಹತ್ತಲ್ಲ. ಚಿಚ್ಚು, ಟೂರ್ಗೆ ಪ್ಲಾನ್ ಹಾಕುವಾಗ ಯಾಕೆ ನೀನು ಆವಾಗ್ಲೇ ಹೇಳಲೇ ಇಲ್ಲ? ಇಷ್ಟು ದೊಡ್ಡ ಬೆಟ್ಟ ಹತ್ತಕ್ಕೆ ನಮ್ಮಿಂದ ಹೇಗಾಗುತ್ತೆ ಹೇಳು? ಅಯ್ಯೋ ಅದ್ರಲ್ಲೇನಿದೆ ಚೋಟು, ನಾವು ಪಕ್ಷಿಗಳು, ನಡಿಯಕ್ಕೆ ನಮ್ಗೇನ್ ಕಷ್ಟ ಅಂತೆ? ನನ್ನಿಂದ ಆಗಲ್ಲ, ನನ್ನನ್ನ ಎಲ್ರು ಪಲ್ಲಕ್ಕಲ್ಲಿ ಕೂರ್ಸ್ಕೊಂಡು ಎತ್ಕೊಂಡು ಹೋಗಿ. ಹಾಗೆ ಬೇರೆ ದಾರಿಯಿಂದ ಎಲ್ರು ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ರು. ಪಾಪ ಬನ್ನುವಿಂದ ನಡೆಯಕ್ಕಾಗ್ಲೇ ಇಲ್ಲ. ಆದ್ರೆ ಚಿಚುಕಾಗೆ ಮಾತ್ರ ಎಲ್ಲರಿಗೂ ಉತ್ಸಾಹನ ಕೊಡ್ತಾನೆ ಇದ್ಲು. ಅರ್ಧ ಗಂಟೆ ಸಮಯ ನಡೆದು ಪಾಪ ಬನ್ನುಗಿಳಿ ತುಂಬಾನು ಸುಸ್ತಾಗಿ ಒಂದು ಜಾಗದಲ್ಲಿ ಕೂತ್ಕೊಂಡ. ಅವನಿಗೆ ಬೆವರ್ತಾ ಇತ್ತು. ಪಾಪ ಅವನಿಗೆ ಉಸಿರಾಡಕ್ಕೂ ಆಗ್ಲಿಲ್ಲ. ನನ್ನಿಂದ ಆಗಲ್ಲ, ನನಗ್ ತುಂಬಾ ಕಾಲ್ ನೋವಾಗ್ತಿದೆ. ಚಿಚ್ಚು ಆಂಟಿ ಬೇಕು ಬೇಕು ಅಂತಾನೆ ಇಷ್ಟು ದೂರ ನಮ್ಮನ್ನ ನಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಚಿಚ್ಚು ಆಂಟಿ ಮೋಸ, ನಂಗೆ ಕೋಪ ಬರ್ತಿದೆ. ಬನ್ನು, ಹಠ ಹಿಡಿಬೇಡ ಕಣೋ, ಇನ್ನು ಸ್ವಲ್ಪ ದೂರನೇ, ಬಾ ಹೋಗೋಣ. ಇಲ್ಲ ಅಮ್ಮ, ನನ್ನ ಹೃದಯದ ಬಡಿತ ಹೆಚ್ಚಾಗ್ತಾ ಇದೆ, ಕೈಕಾಲು ನಡುಗ್ತಾ ಇದೆ, ಹಾರ್ಟ್ ಅಟ್ಯಾಕ್ ಬರುತ್ತೋ ಏನೋ, ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಅಮ್ಮ. ಚಿಚ್ಚು ಆಂಟಿ ಮೋಸ ಮಾಡಿದ್ರಮ್ಮ, ಫ್ಲೈಟ್ ಅಂತ ಆಸೆ ತೋರಿಸಿ ಇವಾಗ ನಡೆಯೋಕ್ ಬಿಡ್ತಾ ಇದ್ದಾರೆ. ಆವಾಗ ಟುನಿಗೂ ಬಚ್ಚಿ ಕೂಡ ಕೋಪದಿಂದ, ನಿಜಾನೇ ಅಲ್ವಾ, ನಮ್ಮಿಂದ ಹತ್ತಕ್ಕಾಗಲ್ಲ ಅಂತ ಗೊತ್ತಿದ್ದು ಯಾಕೆ ರೀತಿ ಪ್ಲಾನ್ ಹಾಕ್ತಿ ಚಿಚ್ಚು? ಇಲ್ಲ ಟುನಿ, ಅಡ್ವೆಂಚರ್ಸ್ ಆಗಿ ಇರುತ್ತೆ ಅಂತ, ಅದಕ್ಕೆ ಬೆಟ್ಟ ಹತ್ತೋಣ ಅಂತ ಅಂದ್ಕೊಂಡೆ. ಬನ್ನು, ಮೇಲೆ ಜೇನಿರುತ್ತೆ, ಹಣ್ಣಿರುತ್ತೆ, ಬಾರೋ ಹೋಗೋಣ. ಏನೋ ಜೇನಿರುತ್ತಾ? ಸರಿ, ಹಾಗಾದ್ರೆ ನಾನು ರೆಸ್ಟ್ ತಗೊಂಡು ಬರ್ತೀನಿ. ಆದ್ರೆ ನನ್ನ ಬ್ಯಾಗನ್ನ ನೀವೇ ಎತ್ಕೊಂಡು ಹೋಗ್ಬೇಕು. ನಾನು ಯಾಕೋ ನಿನ್ನ ಬ್ಯಾಗನ್ನ ಎತ್ಕೋಬೇಕೋ? ಹಾಗಂತ ಬ್ಯಾಗನ್ನ ಎತ್ತಿ ನೋಡಿ, ಏನೋ ಇದು ಇಷ್ಟು ವೆಯ್ಟ್ ಆಗಿದೆ, ಇದ್ರಲ್ಲಿ ಏನು ಕಲ್ಲಿಟ್ಟಿದೀಯಾ? ಅಮ್ಮ ಕಲ್ಲಲ್ಲಮ್ಮ, ಅದ್ರಲ್ಲಿ ಅವ್ನು ತಿನ್ನಕ್ಕೆ ಸ್ನ್ಯಾಕ್ಸ್ಗಳನ್ನ ಇಟ್ಕೊಂಡಿದ್ದಾನೆ. ಚಿಚುಕಾಗಿ ಬೇರೆ ದಾರಿ ಇಲ್ಲದೆ ಬನ್ನು ಬ್ಯಾಗನ್ನ ಎತ್ಕೊಳ್ತು. ಬನ್ನು ಇವಾಗ ರಾಜನ್ ತರ ಕೈಯಲ್ಲಿ ಏನೇ ಲಗ್ಗೇಜ್ ಇಲ್ಲದೆ, ಅಮ್ಮ ಸೊಂಟ ನೋವು, ಅಯ್ಯೋ ಕಾಲ್ ನೋವು ಹಾಗಂತ ಹೇಳಿ ನಡೀತಾ ಇದ್ದ. ಆ ದಿನ ಮಧ್ಯಾಹ್ನದ ಸಮಯ ಆಯ್ತು. ಇನ್ನು ಅರ್ಧ ದೂರ ಕೂಡ ಯಾರೂ ಬಂದಿಲ್ಲ. ಆದ್ರೆ ಎಲ್ರಿಗೂ ತುಂಬಾನೇ ಟಯರ್ಡ್ ಆಗ್ತಿತ್ತು. ಬನ್ನು ಅಂತೂ ಅರ್ಧ ಗಂಟೆಗೆ ಒಂದ್ಸಲ ಕೂತ್ಕೊಂಡು ಬರ್ತಾ ಇದ್ದ. ಇವಾಗ ಲೂಸಿಗೂ ಕೂಡ ತುಂಬಾ ಟಯರ್ಡ್ ಆಗ್ತಿತ್ತು. ಅಯ್ಯೋ ಚಿಚು, ನೀನು ನಿನ್ನ ಪ್ಲಾನು ಬಾಯಿ ಮುಚ್ಕೊಂಡು ಮನೇಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತೋ ಏನೋ. ಇವಾಗ ಫ್ಲೈಟ್ಗೆ ಖರ್ಚು ಜಾಸ್ತಿ ಆಯ್ತು, ಇವಾಗ ನಮ್ಮೆಲ್ಲರನ್ನ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಿದೀಯಾ. ಹೌದು, ಚಿಚ್ಚು ಆಂಟಿ ಮೋಸ. ಚಿಚ್ಚು ಆಂಟಿ, ಇಲ್ಲಿ ನೀರು ಇಲ್ಲ ಕುಡಿಯಕ್ಕೆ, ನೀನ್ ಸ್ವಲ್ಪ ತಲೆ ಸತ್ತೋಗ್ತೀನಿ, ನನ್ನ ಆತ್ಮ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಅಯ್ಯೋ ಪಾಪ, ನನ್ನ ಮಗನ ನೋಡಿದ್ರೆ ನನ್ಗೆ ಬೇಜಾರಾಗ್ತಾ ಇದೆ. ಯಾಕೆ ಚಿಚ್ಚು ಈ ರೀತಿ ಮಾಡ್ದೆ? ಸುಮ್ಮನೆ ಇದ್ದಿದ್ರೆ ಅಲ್ಲೇ ಇರ್ಬೋದಾಗಿತ್ತಲ್ವಾ? ಪಾಪ ಚಿಚುಕಾಗೆ ಬನ್ನು ಬ್ಯಾಗನ್ನ ಎತ್ಕೊಂಡು ಸುಸ್ತಾಗಿ, ಏನಿದು, ಎಲ್ರು ನನ್ನನ್ನು ಯಾಕೆ ಬೈತಾ ಇದ್ದೀರಾ? ಎಲ್ರಿಗೋಸ್ಕರ ತಾನೇ ನಾನು ಪ್ಲಾನ್ ಹಾಕಿದ್ದು. ಇವಾಗ ಬನ್ನು ಬ್ಯಾಗ್ನ ನಾನ್ ತಾನೇ ಹೊತ್ಕೊಂಡು ಬರ್ತಿದ್ದೀನಿ. ಅರೆ ಎಲ್ರು ಅಲ್ಲಿ ನೋಡಿ, ಅಲ್ಲೊಂದು ಸರೋವರ ಇದೆ, ತುಂಬಾ ಚೆನ್ನಾಗಿದೆ, ನೀರ್ ಕುಡಿಯೋಣ. ಎಲ್ರು ಸರೋವರದ ಹತ್ತಿರ ಹೋಗಿ ಆ ತಂಪಾಗಿರುವ ನೀರನ್ನ ಕುಡಿದ್ರು. ಇವಾಗ ಎಲ್ರಿಗೂ ತುಂಬಾ ಶಕ್ತಿ ಸಿಕ್ತು. ಬನ್ನಿ, ಇನ್ನು ಬೆಟ್ಟ ಹತ್ತಕ್ಕೆ ಸುಮಾರು ದೂರ ಇದೆ. ಹಾಗಂತ ಹೇಳಿ ಪುನಃ ಪಕ್ಷಿಗಳು ಎಲ್ರು ಕೂಡ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ರು. ಹಾಗೆ ಬೆಟ್ಟ ಹತ್ತಿ ಸಂಜೆ ಸಮಯ ಅವರು ಬೆಟ್ಟದ ತುದಿಗೆ ಬಂದು ಸೇರಿದ್ರು. ಅಲ್ಲಿರುವ ಆ ದೃಶ್ಯವನ್ನು ನೋಡಿದಾಗ ಅವ್ರೆಲ್ರೂ ಕೂಡ ತುಂಬಾ ಆಶ್ಚರ್ಯಪಟ್ರು. ಇಷ್ಟೊತ್ತು ಪಟ್ಟ ಕಷ್ಟಗಳೆಲ್ಲಾನು ಮರ್ತೋಯ್ತು. ನಿಜವಾಗ್ಲೂ ಆ ಜಾಗ ಸ್ವರ್ಗದ ತರಾನೇ ಇತ್ತು. ಬೆಟ್ಟದ ತುದಿಯಲ್ಲಿ ಅಲ್ಲಲ್ಲಿ ಮನೆಗಳು, ಮಧ್ಯದಲ್ಲಿ ಒಂದು ಮರದ ಸೇತುವೆನೂ ಇತ್ತು. ಮೇಘಗಳೆಲ್ಲ ಆ ಮನೆನ ಮುಟ್ಕೊಂಡು ಹೋಗ್ತಾ ಇತ್ತು. ಪಕ್ಷಿಗಳ ಕಿಲಕಿಲ ಶಬ್ದದೊಂದಿಗೆ ಆ ಸ್ವರ್ಗ ಕಾಣಿಸ್ತಿತ್ತು. ಬನ್ನು ಸಂತೋಷದಿಂದ, ವಾವ್ ಚಿಚ್ಚು ಆಂಟಿ, ನೀವು ಸೂಪರ್, ನಿಜವಾಗ್ಲೂ ಒಂದು ಸ್ವರ್ಗಕ್ಕೆನೆ ಕರ್ಕೊಂಡು ಬಂದಿದ್ದೀರಾ ನೀವು. ಆ ಮನೆ ಚೆನ್ನಾಗಿದೆ, ಆ ಮನೇಲಿ ನಾನು ಇಟ್ಕೊಳ್ತೀನಿ. ವಾವ್ ಚಿಚು, ನಿಜವಾಗ್ಲೂ ಈ ಜಾಗ ತುಂಬಾ ಚೆನ್ನಾಗಿದೆ, ಇಷ್ಟೊತ್ತು ಕಷ್ಟಪಟ್ಟಿದ್ದೆಲ್ಲಾನು ಮರ್ತಾಯ್ತು. ಸಾರಿ ಚಿಚ್ಚು, ಒಳ್ಳೆ ಜಾಗ ಕರ್ಕೊಂಡು ಬಂದಿದೀಯಾ, ನಿನ್ನನ್ನು ನಾವು ಬೈದಿದ್ದು ತಪ್ಪೆ. ಆವಾಗ ಚಿಚ್ಚು ಸಂತೋಷದಿಂದ ಬನ್ನು ಬ್ಯಾಗನ್ನ ಕೆಳಗಡೆ ಹಾಕಿ, ಗೊತ್ತಾಯ್ತಾ, ನಾನು ನಿಮ್ಮೆಲ್ಲರನ್ನ ಕರ್ಕೊಂಡು ಬಂದಿರೋದು ಒಳ್ಳೆ ಜಾಗಕ್ಕೆ. ಈ ವಿಷಯ ಗೊತ್ತಿಲ್ಲದೆ ಎಲ್ಲರೂ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದೀರಾ. ಆ ದಿನ ಸಂಜೆ ಸಮಯ ಎಲ್ಲರೂ ಕ್ಯಾಂಪ್ ಫೈರ್ ಹಾಕ್ಕೊಂಡು ಆ ಅಡವಿಲಿ ಸಿಗುವ ಹಣ್ಣುಗಳು ಹಾಗೇನೆ ಅವ್ರು ತಗೊಂಡು ಬಂದ ಸ್ನ್ಯಾಕ್ಸ್ ಎಲ್ಲಾನು ತಿಂದ್ರು. ಬನ್ನು ಗಿಳಿ ಕೂಡ ತುಂಬಾ ಸಂತೋಷದಿಂದ 4 ಪ್ಯಾಕೆಟ್ ಚಿಪ್ಸ್ಗಳನ್ನ ತಿಂದ.
ಮರುದಿನ ಬೆಳಗ್ಗೆ ಎಲ್ರೂ ಆ ಅಡವಿನ ಸುತ್ತಾಡ್ಕೊಂಡು ಬರಕ್ಕೆ ಹೋದ್ರು. ಈ ಸಲ ಬನ್ನು ಏನು ಹೇಳಲೇ ಇಲ್ಲ. ಯಾಕಂದ್ರೆ ಹೋಗೋ ದಾರಿಯಲ್ಲಿ ಅವನಿಗೆ ತಿನ್ನಕ್ಕೆ ಹಣ್ಣುಗಳು ಸಿಗ್ತಾ ಇತ್ತು. ಹಾಗೇನೆ ಬಣ್ಣ ಬಣ್ಣದ ಚಿಟ್ಟೆಗಳನ್ನ ನೋಡ್ತಾ ಇದ್ರು. ಚಿನ್ನು ಸಾವಿರಾರು ಸೆಲ್ಫಿಗಳನ್ನ ತೆಗ್ದ. ಹಾಗೆ 2ನೇ ದಿನ ಎಲ್ರೂ ಸೇರಿ ಒಂದು ಸರೋವರಕ್ಕೆ ಹೋದ್ರು. ಅಲ್ಲಿ ನೀರಿನಲ್ಲಿ ಸಂತೋಷವಾಗಿ ಆಟಾಡ್ತಾ ಇದ್ರು. ಮಹಿ ಹದ್ದು ಸುಮಾರು ಮೀನುಗಳನ್ನ ಹಿಡಿತು. ಅವಳಿಗೋಸ್ಕರ ಮಾತ್ರವಲ್ಲದೆ ಎಲ್ರಿಗೋಸ್ಕರನೂ ಹಿಡಿದ್ಲು. ಆದ್ರೆ ಬನ್ನು ಮಾತ್ರ ನೀರಲ್ಲಿ ಇಳಿಲೇ ಇಲ್ಲ. ಮುಳುಗೋಗ್ತೀನೋ ಏನೋ ಅನ್ನುವ ಭಯ ಅವನಿಗೆ. ಹೀಗಿರುವಾಗ 3ನೇ ದಿನ ಎಲ್ರೂ ದೊಡ್ಡ ದೊಡ್ಡ ಮರಗಳಲ್ಲಿ ಉಯ್ಯಾಲೆ ಕಟ್ಟಿ ಆಟಾಡ್ತಾ ಇದ್ರು. ರಾತ್ರಿ ನಕ್ಷತ್ರಗಳನ್ನ ನೋಡಿ ಹೊರಗಡೆ ಮಲಗಿ ನಿದ್ರೆ ಮಾಡಿದ್ರು. ಅಮ್ಮ, ನಾವು ಇಲ್ಲೇ ಇದ್ಬಿಡೋಣವಾ? ಸ್ಕೂಲೇ ಇಲ್ಲ, ಹೋಮ್ವರ್ಕು ಇಲ್ಲ, ಇಲ್ಲೇ ಸಂತೋಷವಾಗಿರ್ಬೋದು. ಅದಕ್ಕೆ ಹಣ ಇಲ್ವಲ್ಲ, ಊರಿಗೆ ಹೋಗ್ಲೇಬೇಕು. ಹಾಗೆ 4ನೇ ದಿನ ಎಲ್ರೂ ತುಂಬಾನೇ ರಿಫ್ರೆಶ್ ಆಗಿದ್ರು. ಬೆಟ್ಟ ಹತ್ತುವಾಗ ಕಷ್ಟ ಅನ್ಸಿದ್ದು ಬೆಟ್ಟ ಇಳಿಯುವಾಗ ಕಷ್ಟ ಅನ್ನಿಸ್ಲಿಲ್ಲ. ಬನ್ನು ಕೂಡ ಈಸಿಯಾಗಿ ನಡ್ಕೊಂಡು ಬರ್ತಿದ್ದ. ಏನೋ ಬೆಟ್ಟ ಹತ್ತುವಾಗ ಬೈದೆ, ಇವಾಗ ಸೈಲೆಂಟ್ ಆಗಿದ್ಯಾ? ಆಂಟಿ, ಸಾರಿ ಆಂಟಿ, ಆದರೆ ನೆಕ್ಸ್ಟ್ ಟೈಮು ಇಂಥ ಒಳ್ಳೆ ಜಾಗಕ್ಕೆ ಲಿಫ್ಟ್ ಇದ್ರೆ ನನ್ನನ್ನು ಕರ್ಕೊಂಡು ಬನ್ನಿ, ನನ್ನಿಂದ ಬೆಟ್ಟ ಹತ್ತಕ್ಕಾಗಲ್ಲ ಹಾಗಂತ ಹೇಳಿ ನಗಾಡ್ತಾ ಇದ್ದ. ಎಲ್ರೂ ಬಸ್ಸಲ್ಲಿ ಹತ್ತಿದ್ರು. ಈ ಸಲ ಫ್ಲೈಟಲ್ಲಿ ಹತ್ತಿದಾಗ ಎಲ್ರೂ ಟಯರ್ಡ್ ಆಗಿರೋದ್ರಿಂದ ಚೆನ್ನಾಗಿ ಮಲಗಿ ನಿದ್ರೆ ಮಾಡಿದ್ರು. ಆದರೆ ಬನ್ನು ಮಾತ್ರ ಪುನಃ ಏರ್ ಹೋಸ್ಟರ್ಸ್ನ ಕರೆದು ಏನೇನಿದೆಯೋ ಎಲ್ಲನೂ ತಗೊಂಡು ತಿಂತಾ ಇದ್ದ. ಅವರು ಊರಿಗೆ ಬಂದು ಸೇರಿದಾಗ ಮರೆಯಕ್ಕಾಗದೇ ಇರುವ ನೆನಪುಗಳೊಂದಿಗೆ ಬಂದ್ರು. ಸ್ವರ್ಗದ ತರ ಇರುವ ಜಾಗ ನೋಡ್ಬೇಕು ಅಂದ್ರೆ ಬೆಟ್ಟ ಹತ್ತೋದು ನ್ಯಾಯನೇ ಅಂತ ಮಾತಾಡಿ ಎಲ್ರೂ ಚಿಚುಕಾಗೆನ ಮೆಚ್ಕೊಳ್ತಾ ಇದ್ರು.